ಹಲೋ ಮೈ ವ್ಯೂವರ್ಸ್, ಎಲ್ರು ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಇದು ಸೋಮವಾರದ ವ್ಲಾಗ್ ಆಗಿರುತ್ತೆ. ಬೆಳಗ್ಗೆ 5:45ಗೆ ಎದ್ದಿದ್ದು ನಾನು ಒಂದು ಗ್ಲಾಸ್ ಫುಲ್ ನೀರು ಕುಡಿದು ವೆಯ್ಟ್ ಚೆಕ್ ಮಾಡೋಣ ಅಂತ ನೋಡಿದ್ರೆ ಫುಲ್ ವೆಯ್ಟ್ ಆಗ್ಬಿಟ್ಟೆ, ಫುಲ್ ಶಾಕ್ ಆಗ್ಬಿಟ್ಟೆ. ಆ ಶಾಕ್ ಅಲ್ಲೇನೆ ಹಾಗೆ ನಾನು ಜಿಮ್ ಕೂಡ ಹೋಗಿ ವರ್ಕೌಟ್ ಮುಗಿಸ್ಕೊಂಡ್ಬಂದು ನಾನು ಶೇಕ್ ಕುಡಿತಾ ಇದ್ದೀನಿ. ಶೇಕ್ ಕುಡಿತಾ ಕುಡಿತಾನೆ ಸಾಂಬಾರ್ಗೂ ರೆಡಿ ಮಾಡೋಣ ಅಂದ್ಬಿಟ್ಟು ಗೋರಿಕಾಯಿ ಸಾಂಬಾರ್ ಮಾಡಿದ್ದೀನಿ. ಈ ಸಾಂಬಾರ್ ರೆಸಿಪಿ ನಂದು ಇನ್ನೊಂದು ಚಾನಲ್ ಮಾರ್ಕೆಟ್ ರೆಸಿಪಿ ಅನ್ನೋ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನೀವು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ಲಿಂಕ್ ಚೆಕ್ ಮಾಡಿ. ಮಧ್ಯಾಹ್ನ ಊಟಕ್ಕೆ ಸಾಂಬಾರು ಮತ್ತೆ ಅದ್ರ ಜೊತೆ ಪಲ್ಯ ರೆಡಿ ಮಾಡ್ಬಿಟ್ರೆ ಮಧ್ಯಾಹ್ನ ನೆಕ್ಸ್ಟ್ ಇನ್ ರೈಸು ಮುದ್ದೆ ಮಾಡ್ಕೊಂಡು ತಿನ್ನಕ್ಕಂತೂ ಈಸಿ ಆಗ್ಬಿಡುತ್ತೆ. ಆದ್ರಿಂದ ನಾನು ಅವಾಗಲೇ ಮಾಡ್ಬಿಟ್ಟೆ. ಮತ್ತೆ ಮಧ್ಯಾಹ್ನಕ್ಕೆ ನಾನು ಮುದ್ದೆ ಕೂಡ ಮಾಡಿದ್ದೀನಿ. ಈ ಮುದ್ದೆದು ಕೂಡ ಅಪ್ಲೋಡ್ ಮಾಡ್ತೀನಿ ಸದ್ಯದಲ್ಲೇ. ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಲಿಂಕ್ ಹೋಗಿ ಚೆಕ್ ಮಾಡಿ. ತುಂಬಾನೇ ಟೇಸ್ಟಿಯಾಗಿ ಇತ್ತು. ಹಾಗೆ ಮತ್ತೆ ಸ್ವಲ್ಪ ಸಂಜೆ ಕೂಡ ಆಯ್ತು. ಮುಖದಲ್ಲಿ ಸ್ವಲ್ಪ ಯಾಕೋ ಪಿಂಪಲ್ ಕೂಡ ಆಗ್ಬಿಟ್ಟಿತ್ತು, ಯಾಕೆ ಅಂತ ಗೊತ್ತಿಲ್ಲ. ಬೇಗನೆ ಪಿಂಪಲ್ ಹೋಗ್ಬೇಕು, ಅದ್ರ ಜೊತೆ ಕಲೆ ಕೂಡ ಇರಬಾರ್ದು. ಆ ತರ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಟಿಪ್ಸ್ ಇರೋದು ಐಸ್ ಕ್ಯೂಬ್. ಈ ಐಸ್ ಕ್ಯೂಬ್ ನ ಯೂಸ್ ಮಾಡ್ಕೊಂಡು ಪಿಂಪಲ್ ಜೊತೆಗೆ ಮಾರ್ಕ್ ಕೂಡ ಯಾವ ರೀತಿ ನಾನು ರಿಮೂವ್ ಮಾಡ್ತೀನಿ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ. ನಾನು ಫಸ್ಟಿಗೆ ಐಸ್ ಕ್ಯೂಬ್ ತಗೊಂಡಿದ್ದೀನಿ. ನೀವು ಹಾಗೆ ಡೈರೆಕ್ಟ್ ಆಗಿ ಕೂಡ ನೀವು ಅಪ್ಲೈ ಮಾಡ್ಬೋದು. ಅಪ್ಲೈ ಅಂದ್ರೆ ಜಸ್ಟ್ ಈ ತರ ಸ್ಕ್ರಬ್ ಮಾಡ್ಕೋತೀವಲ್ವಾ, ಸಾಫ್ಟ್ಲಿ ಆ ತರ ಇದ್ ಮಾಡ್ಬೋದು. ಅದು ಮತ್ತೆ ಆ ತರ ಮಾಡೋದ್ರಿಂದ ನಮ್ಗೆ ಸ್ಕಿನ್ ಗ್ಲೋ ಆಗುತ್ತೆ, ಡಲ್ನೆಸ್ ಕ್ಲಿಯರ್ ಆಗುತ್ತೆ. ಮತ್ತೆ ನಿಮಗೆ ಪಿಂಪಲ್ ಎಲ್ಲಾಗಿದೆ ಅಲ್ಲಿ ಮಾತ್ರನೇ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಒಂದು ಕಾಟನ್ ಇಲ್ಲ ಅಂದ್ರೆ ನ್ಯಾಪ್ಕಿನ್ ಅಲ್ಲಿ ಕಾಟನ್ ಆಗಿರ್ಬೇಕು, ಅದಕ್ಕಾಗ ಐಸ್ ಕ್ಯೂಬ್ ಹಾಕ್ಬಿಟ್ಟು ನೀಟಾಗಿ ಪ್ರೆಸ್ ಮಾಡಿ. ನಾನು ತೋರಿಸ್ತಾ ಇದ್ದೀನಲ್ವಾ, ಈ ತರ ಸುಮ್ಮನೆ ಹಂಗೆ ಪ್ರೆಸ್ ಮಾಡಬೇಕು, ಜೋರಾಗಿ ಪ್ರೆಸ್ ಮಾಡಬೇಡಿ. ಅದ್ರ ಮೇಲೇನೆ ಪಿಂಪಲ್ ಎಲ್ಲಾಗಿದೆ ಅದ್ರ ಮೇಲೇನೆ ಪ್ರೆಸ್ ಮಾಡ್ತಾ ಡೈಲಿ ಒಂದು 2 ಟೈಮ್ಸ್ ಆದ್ರೂ ಮಾಡ್ಬೋದು. ಒಂದು 5 to 10 ಮಿನಿಟ್ಸ್ ಮಾಡಿ ಡೈಲಿ ಒಂದು 2-3 ಟೈಮ್ಸ್ ಮಾಡ್ಬೋದು. ಆ ತರ ಮಾಡೋದ್ರಿಂದ ಪಿಂಪಲ್ಲು ಅದು ಕರಗ್ತಾ ಬರುತ್ತೆ. ಅದ್ರೊಳಗಿರೋದು ಬ್ಲ್ಯಾಕ್ ಹೆಡ್ಸು ಮತ್ತೆ ಬ್ಯಾಡ್ ಬ್ಲಡ್ ಅಂತ ಇರುತ್ತೆ ಅದ್ರೊಳಗೆಲ್ವಾ, ಮೊಳಕೆ ತರ ಇರುತ್ತಲ್ವಾ, ಯಾಕನೆ ತರ ಅದೆಲ್ಲ ಕರಗುತ್ತಾ ಬರುತ್ತೆ. ಅವಾಗ ನಮಗೆ ಕಲೆ ಕೂಡ ಆಗುತ್ತೆ, ಸ್ಪಾಟ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಕ್ಲಿಯರ್ ಆಗ್ತಾ ಬರುತ್ತೆ. ಇದನ್ನ ನಾನು ಯಾವಾಗ್ಲೂ ಮಾಡ್ತಾ ಇರ್ತೀನಿ. ಪಿಂಪಲ್ ಆದಾಗೆಲ್ಲ ನಾನು ಅದೇ ರೀತಿ ಮಾಡ್ತೀನಿ. ಇನ್ನು ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆದಾಗ ಜಾಸ್ತಿ ಆ ತರ ಆಗ್ತಾ ಇರುತ್ತೆ. ಮತ್ತೆ ನಾನು ನೈಟ್ಗೆ ಅದೆಲ್ಲ ಆದ್ಮೇಲೆ ರೊಟ್ಟಿ ಕೂಡ ಮಾಡಿದ್ದೆ. ಮತ್ತೆ ಮಧ್ಯಾಹ್ನ ಮಾಡಿ ಸಾಂಬಾರ್ ಇತ್ತಲ್ವಾ, ಅದೇ ಪಲ್ಯ ಮತ್ತೆ ಇದ್ರ ಜೊತೆ ಚಟ್ನಿ, ಶೇಂಗಾ ಚಟ್ನಿ ಪುಡಿ ಅಂತೂ ಸೂಪರ್ ಕಾಂಬಿನೇಷನ್ ಆಗಿತ್ತು. ಇಲ್ಲಿಗೆ ಇವತ್ತಿನ ವಿಡಿಯೋ ಇಷ್ಟೇ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.